ಈ ಖಾತೆ ತೃಪ್ತಿ ಇದೆ. ಯಾವ ಖಾತೆ ಕೊಟ್ಟರು ನಾವು ನಿಭಾಯಿಸಲೇಬೇಕು. ನನಗೆ ಈ ಖಾತೆ ಬೇಡ ಆ ಖಾತೆ ಬೇಡ ಅಂತ ಕೇಳಕ್ಕಾಗಲ್ಲ. ಈಗ ನಮಗೆ ಒಳ್ಳೆ ಖಾತೆನೇ ಕೊಟ್ಟಿದ್ದಾರೆ. ಈಗ ನೋಡಿ ಎಷ್ಟು ಜನರ ಸಮಸ್ಯೆ ಇದೆ, ಇಷ್ಟೊಂದು ಜನರ ಸಮಸ್ಯೆ ಬಗೆಹರಿಸೋಕೆ ಅವಕಾಶ ಸಿಕ್ಕಿದೆ ನನಗೆ. ಸೊ ಹಾಗೆ ಸಂತೋಷ. ನೀರ್ ಇರ್ಲಿಲ್ಲ, ಆದ್ರೆ ಈಗ ಕಳೆದ ಒಂದು 4-5 ದಿವಸಗಳಿಂದ ನೀರು ಚೆನ್ನಾಗಿ ಬಂದಿದೆ. ಇವಾಗ ಕಬಿನಿ ಡ್ಯಾಮ್ ತುಂಬಿದೆ, ಹಾರಂಗಿ ಡ್ಯಾಮ್ ತುಂಬಿದೆ. ಇವಾಗ ಕಬಿನಿನ ನೀರು ಎಷ್ಟು ಹೋಗ್ತಾ ಇದೆ ಅಂದ್ರೆ ಸುಮಾರು 25,000 ಕ್ಯೂಸೆಕ್ ಎಷ್ಟು ನೀರು ಹೋಗ್ತದೆ. ಸುಪ್ರೀಂ ಕೋರ್ಟ್ ಅವ್ರು ಹೇಳಿದಷ್ಟು, ಸಾರಿ CWME ಅವ್ರು ಹೇಳಿದಷ್ಟು, ಅವ್ರು ಹೇಳಿದ್ರು 3,500 ಕ್ಯೂಸೆಕ್ಸ್ ಪ್ರತಿ ದಿವಸ ಕೊಡಿ 15 ದಿವಸ ತನಕ ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರು ಹೇಳೋದಕ್ಕಿಂತ ಜಾಸ್ತಿ ನೀರು ಹಾಗೆ ಹೋಗ್ತಾ ಇದೆ. ಕೊಡಕ್ಕಾಗಲ್ಲ, ಹೋಗೇ ಹೋಗುತ್ತೆ. ಅದು ಬರಗಾಲ ಬಂದಾಗ ಕೂಡ ಪ್ರತಿ ವರ್ಷ ಹಿಂಗೆ ಆದ್ರೆ ಕರೆಕ್ಟ್ ಆಗಿ ಅಡಿಕಟ್ಟೆ ತುಂಬ ನೀರ್ ಹೆಂಗೆ ಇಟ್ಕೊಡ್ತೀರಾ? ನೀವು ಬಿಡ್ಲೇಬೇಕು. ಹಿಂದೆ ಕೂಡ ಬರಗಾಲ ಬಂದಿತ್ತು ಸರ್. ಈ ನೀರ್ ಮಳೆ ಬಂದು ಹೋಗಿ ಸರ್, ಆಮೇಲೆ ಬರ್ಲಿಲ್ಲ ಅಂದ್ರೆ ಹೆಂಗೆ ಸರ್? ನೀರ್ ಬಿಟ್ರೆ ನಮ್ಮ ರೈತರ ಕತೆ ಏನು? ಈಗ ನೀರ್ ಬರ್ಲಿಲ್ಲ ಅಂತಂದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ನಮ್ಮ ರೈತರಿಗೂ ತೊಂದರೆ ಆಗುತ್ತೆ, ಅವ್ರ ರೈತರಿಗೂ ತೊಂದರೆ ಆಗುತ್ತೆ, ಅವ್ರ ರೈತರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಅಂತಲೇ ಇವಾಗ ಏನು CW ಕಾವೇರಿ ವಾಟರ್ ರೆಗ್ಯುಲೇಟರಿ ಪ್ರಾಧಿಕಾರದ ಕಮಿಟಿ ಮಾಡಿದ್ರು. CWMA ಕಾವೇರಿ ವಾಟರ್ ಮ್ಯಾನೇಜಿಂಗ್ ಅಥಾರಿಟಿ ಮಾಡಿದ್ದಾರೆ. ಸೊ ನಮ್ಮ ಡಿಸ್ಪ್ಯೂಟ್ಗಳನ್ನ, ನಮ್ಮ ಎರಡೂ ರಾಜ್ಯಗಳ ಡಿಸ್ಪ್ಯೂಟ್ಗಳನ್ನ ಬಗೆಹರಿಸಬೇಕು ಅಂತ ಅವ್ರು ಮಾಡಿದ್ದಾರೆ. ಅವ್ರೆಲ್ಲ ಟೆಕ್ನಿಕಲ್ ಡೇಟಾ ತೆಗೆದುಕೊಂಡು ಮಳೆ ಕೊರತೆ ಇದ್ದಂತ ಸಮಯದಲ್ಲಿ ನಮ್ಮ ಇಬ್ರು ರೈತರಿಗೆ ಎಷ್ಟೆಷ್ಟು ನೀರು ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನ ತೀರ್ಮಾನ ಮಾಡಿದಾಗ ಅದಕ್ಕೆ ಬದ್ಧವಾಗಿರ್ಬೇಕು. ಸುಪ್ರೀಂ ಕೋರ್ಟ್ ಅದನ್ನ ಮಾಡಿದೆ. ಅಕಸ್ಮಾತ್ ಅದು ನಮ್ಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ನಾವು ಮೇಲ್ಮನವಿ ಮಾಡಬೇಕು. ಸಂಕಷ್ಟ ಸೂತ್ರಗಳನ್ನ ಅದಕ್ಕೆ ಇನ್ನೂ ಹೇಗಿರ್ಬೇಕು ಅನ್ನೋದನ್ನ ಅವ್ರು ತಯಾರು ಮಾಡ್ಕೊಡ್ಬೇಕು. ಅದನ್ನ ಇನ್ನೂ ಮಾಡ್ಕೊಟ್ಟಿಲ್ಲ. ಸೊ ಅದನ್ನೆಲ್ಲ ಮಾಡ್ಬೇಕು. ಈಗ 1 ಕೋಟಿಯಷ್ಟು ಜನನ್ನ ತೆಗೆಯುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅದ್ರೊಳಗೆ ಎಷ್ಟು ನಿಜವಾಗ್ಲೂ ASDD ಕ್ಯಾಟಗರಿ ಅಂತ ಮಾಡ್ಕೊಂಡಿದ್ದಾರೆ. ಯಾರು ಆಬ್ಸೆಂಟ್ ಆಗಿರ್ತಾರೆ, 3 ಸರಿ ಹೋದ್ರು ಸಿಕ್ಕಿಲ್ಲ ಅಂತಂದ್ರೆ, ಅಥವಾ ಸತ್ತಿರೋ ಅಂತವ್ರು, ಅಥವಾ ಶಿಫ್ಟ್ ಆಗಿರೋಂಥವ್ರು, ಡೂಪ್ಲಿಕೇಟ್ ಮಾಡ್ಕೊಂಡಿರೋಂಥವ್ರು. ಸೊ ಅದ್ರೊಳಗೆ ಆಬ್ಸೆಂಟ್ ಆಗಿರೋರ್ನ ಇವ್ರು ಇನ್ನೊಂದ್ಸರಿ ಹೋಗಿ ನೋಡ್ಬೇಕಾಗುತ್ತೆ. ನಮ್ಮ ಪಕ್ಷದ ಕಾರ್ಯಕರ್ತರು ಬೇಲಿಗಳು ನಾವ್ ಯಾರು ನಿಲ್ಸಿರ್ತೀವಿ ಅವ್ರ ಹತ್ರ ಹೋಗಿ, ಅಕಸ್ಮಾತ್ ತಪ್ಪಿದ್ರೆ ಆಬ್ಸೆಂಟ್ ಆಗಿದ್ರೆ ಅವ್ರ ಹತ್ರ ಹೋಗಿ, ಇಲ್ಲ ನೀವು ಇನ್ನೊಂದ್ಸರಿ ಇನ್ಫಾರ್ಮೇಶನ್ ಫಾರ್ಮ್ ತುಂಬಿ ಅಂತ ಹೇಳಿ ತುಂಬಿಸ್ಕೊಡ್ಬೇಕಾಗುತ್ತೆ. ಸತ್ತವ್ರಿಗೆ ಅಫ್ಕೋರ್ಸ್ ಏನು ಮಾಡಕ್ಕಾಗಲ್ಲ. ಡೂಪ್ಲಿಕೇಟ್ ಮಾಡಿದ್ರೆ ಅದು ತಪ್ಪು, ಒಂದ್ ಕಡೆ ಮಾತ್ರ ಮಾಡ್ಕೊಡ್ತಾರೆ. ಶಿಫ್ಟೆಡ್ ಆಗಿರೋರಿಗೆ ಅಟ್ಲೀಸ್ಟ್ ಒಂದ್ ಕಡೆ ಆದ್ರೂ ಅವರು ತಮ್ಮ ಇನ್ಫಾರ್ಮೇಶನ್ ಒಂದ್ ಕಡೆ ಆದ್ರೂ ತಮ್ಮ ವೋಟರ್ಸ್ ಲಿಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಮಾಡ್ಬೇಕು. ಅದನ್ನ ನಮ್ಮ BLOಗಳು ಮತ್ತೆ ಪಕ್ಷದಿಂದ ನೇಮಕಾದಂತ BLOಗಳು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕು. ನಾವು ನಮ್ಮ ಕ್ಷೇತ್ರಗಳಲ್ಲಿ ಅದನ್ನ ಮಾಡಿದೀವಿ. ಯಾವ್ದು ತೆಗ್ದಿದ್ದಾರೆ ASDT ಅಂತದೆಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ವಿ, ಸೂಚನೆ ಕೊಟ್ಟಿದ್ದೀವಿ. ಮತ್ತೆ ಅದರ ನಂತರ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ ಕೂಡ ತೆಗೆಯೋ ಸಾಧ್ಯತೆ ಇರುತ್ತೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ತೆಗೆದ್ರು ಕೂಡ ಅವ್ರ ಹೆಸರು ಡ್ರಾಫ್ಟ್ ಬರುತ್ತೆ. ಬಂದಾಗ ನೋಟಿಸ್ ಕಳಿಸಿದಾಗ ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸರಿ ಮಾಡಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಸೊ ಅದನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ BLOಗಳು ನಾವು ಹೇಳಿದ್ವಿ. ಸೊ ಆದಷ್ಟು ಜೆನ್ಯೂನ್ ವೋಟರ್ಸ್ ಲಿಸ್ಟ್ ಇಂದ ಅವ್ರ ಹೆಸರು ಕೈ ಬಿಡದೇ ಇರೋಂಗೆ ನಾವು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ.